ಕಾವಂದ್ರನ್ನ ಸಾಕ್ಷಾತ್ ದೇವರು ಅಂತ ಭಕ್ತರು ಭಾವಿಸ್ತಾರೆ. ಅವರಿಗೆ ಕಾಲೆರೆದು ಕಾಲಿಗೆ ಶಿರಬಾಗಿ ನಮಿಸ್ತಾರೆ. ಅವರನ್ನು ದೇವಮಾನವ ಮತ್ತು ದೇವರ ಅಪರಾವತಾರ ಅಂತ ತಾವು ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪನ ಫೋಟೋ ಜೊತೆಗೆ ಕಾವಂದರ ಫೋಟೋ ಕೂಡ ಇರುತ್ತೆ. ಅಷ್ಟರ ಮಟ್ಟಿಗೆ ಅವರನ್ನು ದೇವಮಾನವ ಅಂತ ಪೂಜಿಸ್ತಾರೆ. ಅವರು ಕೂಡ ಒಂದು ಕಡೆ ಹೇಳಿದ್ದಾರೆ ಪೀಠಕ್ಕೆ ಗೌರವ, ಹಾಗಾಗಿ ಅವರು ತಲೆಬಾಗಿ ನಮಸ್ಕರಿಸಿದಾಗ ಒಂದೇ ತದಗುನು ಲಬ್ಧೆ. ಮನುಷ್ಯರು ಯಾಕೆ ಕಾಲು ಬೀಳ್ತಾರ? ಕಾಲಿಗೆ ಯಾಕೆ ಬೀಳ್ತಾರ? ಕೈಗೆ ನಮಸ್ಕಾರ ಯಾಕೆ ಮಾಡೋಲ್ಲ? ಮಸ್ತಿಷ್ಕ ಯಾಕೆ ನಮಸ್ಕಾರ ಮಾಡೋಲ್ಲ? ಕಾಲಿಗೆ ಯಾಕೆ ಕಾಲು ಬೀಳ್ತಾರೆ ಅಂದರೆ ಕೈ ಸೈಂಟಿಫಿಕ್ ಕಾಲದಿಂದ ಊರ್ಜಾ ಬರುತ್ತಿದೆ, ಕೈದಿಂದ ಹೋಗ್ತಿರ್ತಿದೆ. ಅವರಲ್ಲಿ ಇದ್ದಂಥ ಕಾಲಿಗೆ ಬಿದ್ದರೆ ಅವರಲ್ಲಿ ಏನು ಗುಣ ಇದೆ? ಸರಳ, ಸತ್ಯತ, ಸಹಜತ, ಸಾಮ್ಯತ, ಸರ್ವಜನ ಸಂಭಾವ ಗುಣಗಳು ಇದಾವೆ. ನನ್ನ ಕಡೆ ಬರಲಿ ಅಂತ ಜನ ಕಾಲು ಬೀಳ್ತಾರೆ. ಅದನ್ನೂ ಕೂಡ ಇವ್ರು ಹೇಳೋದು, ಯಾರು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳೋದು, ಅದು ಕೂಡ ಒಂದು ರೀತಿಯ ಪ್ರೊಪಗಾಂಡ, ಅದು ಕೂಡ ಅಜೆಂಡಾ. ತಾನೇ ಒಂದು ಸ್ವಯಂ ದೇವಮಾನವ ಅಂತ ತೋರಿಸಿಕೊಳ್ಳುವಂಥ ಪ್ರಯತ್ನ. ಹಾಗಾಗಿನೇ ಭಾಳಷ್ಟು ಭಕ್ತರನ್ನು ಅವ್ರು ನಂಬಿಸಿದ್ದಾರೆ ಅಂತ ಅವರು ಹೇಳೋದು. ಯಾರಾದರೆ ನೀವು ಅಲ್ಲಿ ನಿಮ್ಮ ಎಲ್ಲ ಕಡೆ ಹೋದ್ರೆ ನೀವು ಅವ್ರ ಕಾಲು ಬೀಳಂತ ನೀವು ಯಾವಾಗ ಹೇಳಿದಾರ? ಇಲ್ಲ. ನಾವು ನಿಮ್ಮ ಕಾಲು ಬೀಳ ಆಮೇಲೆ ಯಾರೇ ಅಂದರೆ ಅವ್ರಿಗೆ ಕಾಲಿಗೆ ಬೀಳ್ಬೇಕಂತ ಅನ್ಸಲ್ಲ ಮಹಾರಾಜರೇ. ನೀವು ನಿಮ್ಮ ಬಾಕಿದವ್ರಿಗೆ ನಮ್ಗೆ ಹಿಂಗೆ ಕೈ ಮುಗಿದ್ರಿ, ನಮ್ಮ ಕಾಲು ಬಿದ್ದ್ರಿ, ಅವು ಬಾಕಿದವ್ರ ಕಾಲು ಬೀಳುವಂತ ನಿಮ್ಮ ಭಾವನೆ ಆಗ್ತಿತ್ಯ? ಅದು ಅವ್ರ ಕಡೆ ಮನುಷ್ಯನ ಗುಣ ನೋಡಿದ ನಂತರ ತಾನ ಶರಣಾಗತ್ತಾಗ್ತ ಮನುಷ್ಯ. ಭಕ್ತರೇ ಒಬ್ಬರನ್ನ ದೇವರು ಮಾಡ್ತಾರೆ, ದೆವ್ವನೇ ಮಾಡ್ತಾರೆ, ಭಕ್ತರ ಕೈಯಲ್ಲೇ ಇರುತ್ತೆ. ಸೊ ಈಗ ಜೈನ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಜೈನ ಸಮುದಾಯದ ಒಂದು ಅಭಿವೃದ್ಧಿ ನಿಗಮ ಆಗಬೇಕು ಅಂತ ತಾವು ಭಾಳ ವರ್ಷಗಳಿಂದಲೂ ಫೈಟ್ ಮಾಡ್ತಾ ಇದ್ದೀರಾ. ವಿಧಾನಸೌಧದ ಮುಂದೆ ಧರಣಿ ಮಾಡ್ತೀನಿ, ನಾನು ಸಲ್ಲೇಖನ ವ್ರತ ಮಾಡಿ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳಿದರೂ ಈ ಸರ್ಕಾರ ಅಲುಗಾಡಲ್ಲ ಅಂದರೆ ಏನು ಹೇಳ್ತೀರಿ ಮಹಾರಾಜರೇ? ಇಲ್ಲ, ನಂಗೆ ಆಶ್ವಾಸನೆ ಸಿಕ್ಕಿದೆ, ವಿಶ್ವಾಸ ಇದೆ. ಸ್ವಲ್ಪ ನಮ್ಮ ಮುಖ್ಯಮಂತ್ರಿ ಸ್ವಲ್ಪ ಬೇಗನೆ ತಿಳ್ಕೊಳ್ಳೋದ ಇಲ್ಲ, ಸ್ವಲ್ಪ ಲೇಟ್ ಆಗಿ ಒಂದು ಸ್ವಲ್ಪ ಮಂದಲ್ಲ, ಅತಿ ಶಾನೆ ಇದಾರ. ಸರಿಯಾಗಿ ಪ್ರತಿಯೊಬ್ಬರಿಗೆ ಒಪ್ಪುದಿಲ್ಲ. ಯಾಕೆ ಎಲ್ಲದಕ್ಕೂ ಸಣ್ಣ ಪುಟ್ಟ ಕಮ್ಯುನಿಟಿಗೆಲ್ಲ ಒಂದು ಅಭಿವೃದ್ಧಿ ನಿಗಮ ಮಾಡ್ತಾರೆ. ಒಂದು ಜೈನ ಸಮುದಾಯ ಇಷ್ಟು ನೀವು ಪವರ್ಫುಲ್ ನೀವು ಇಡೀ ರಾಷ್ಟ್ರಾದ್ಯಂತ ನೋಡಿ, ಇಡೀ ಪವರ್ ಏನು ತಮ್ಮ ಕೈಯಲ್ಲೇ ಇದೆ. ಅಂಥದ್ರಲ್ಲಿ ರಾಜ್ಯದಲ್ಲಿ ತಮಗೆ ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅಂತಂದರೆ ನಾ ಇದ್ರ ಬಗ್ಗೆ ಭಾಳ ಮಾತಾಡೋದಿಲ್ಲ, ಯಾಕಂದರೆ ಬಟ್ ಪ್ರಾಸೆಸ್ ಇದೆ. ಅದಕ್ಕೆ ಭ್ರಾಂತ ಆಗಬಾರ್ದ, ಮಾತಾಡಿದಿಲ್ರಿ. ಯಾಕಂದ್ರೆ ಮಾತಾಡಿದ್ರದೇ ಸಮಸ್ಯೆ ಆಗಬಾರ್ದ. ಈಗ ಮೊನ್ನೆ ನಮ್ಮ ಒಂದು ನೋಡ್ರಿ, ನಾವು ನಂಬುವಂಥ ಜನರಿ, ನಾವು ಶ್ರದ್ಧಾ ನಮ್ಮಲ್ಲಿ 3 ವಸ್ತುಗಳಿದಾವೆ. ನೀವು ಭಾಳ ಸಂಯಮದಿಂದ ಇದ್ದೀರಿ, ನೀವು ಭಾಳ ಧಮ್ಕಿನೂ ಕೊಟ್ಟಿರಿ. ವಿಧಾನಸೌಧದ ಮುಂದೆ ಬರ್ತೀನಿ, ಬಜೆಟಲ್ಲಿ ಘೋಷಣೆ ಮಾಡಿ ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಕಸ ಹೊಡೆಯೋರು ಇಲ್ಲ ಅಂತ ಭಾಳ ತಾವು ವಾರ್ನ್ ಮಾಡಿದ್ದೀರಿ. ಬಟ್ ಈ ಸರಿ ಬಜೆಟಲ್ಲಿ ಏನಾದರೂ ಘೋಷಣೆ ಆಗುತ್ತೆ ಅಂತ ಅಂದ್ಕೊಂಡಿವಿ, ಆಗಲಿಲ್ಲ. ನನ್ನ ಕಡೆ ಪರಮೇಶ್ವರ್ ಬಂದರು, 2 ದಿವಸನ್ಯಾಗ ನಾ ಮಾಡಿಕೊಡ್ತಾರಂತೆ ಮಾತು ಕೊಟ್ಟಿದ್ದಾರೆ. ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ನಾನು ಆಳೆಕ ಉಪವಾಸದಿಂದ ತಗೋಯ್ನ. ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಬಂದರು, 2 ಸಭೆ ಬಂದರು, 2 ಸಭೆ ಮಾತು ಕೊಟ್ರ. ಆಮೇಲೆ ಅವ್ರ ಮ್ಯಾಗ ವಿಶ್ವಾಸ ಇಟ್ಟಿದ್ದೇನೆ. ಆಮೇಲೆ ನಮ್ಮ ಇದ್ದಂಥ ಜಮೀರ್ ಅಹಮದ್ ಅವರು ಒಂದು ಕೆಲವು ತಿಂಗಳ ಹಿಂದ್ಗಡೆ ಇದು ಡಿಸೆಂಬರ್ದಲ್ಲಿ ಈ ಬಜೆಟ್ದಲ್ಲಿ ಮಾಡಿಕೊಡ್ತಾನೆ ಅಂತೇಳಿ ವಿಶ್ವಾಸ ಕೊಟ್ಟಿದ್ದಾರೆ. ವಿಶ್ವಾಸ ಅವ್ರ ಮೇಲೆ ಎಲ್ಲರ ಮ್ಯಾಗ ವಿಶ್ವಾಸ ಇಡ್ತೇನೆ. ಇನ್ನೊಂದು ಸ್ವಲ್ಪ ಒಂದು 12 ದಿವ್ಸಕ್ಕೆ ನಾನು ಇದು ಕೊಟ್ಟಿದ್ದೇನೆ, ಅವ್ರಿಗೆ ಗುಡುಗು ಕೊಟ್ಟಿದ್ದೇನೆ. ಇಲ್ಲಾದರೆ ಮುಂದಿನ ಧೋರಣ ಭಾಳ ದೊಡ್ಡ ನಂದು ಆಂದೋಲನದ ಒಂದು ರೂಪರೇಷ ಇದೆ. ಮತ್ತು ನಾನು ನನಗೇನು ಅಪೇಕ್ಷೆ ಇಲ್ಲ, ಎಲ್ಲನೂ ತ್ಯಾಗ ಮಾಡಿದ್ದೇನೆ. ನಾ ಎಲ್ಲ ತ್ಯಾಗ ಮಾಡಿದ್ದೇನೆ. ನಾನು ಮನೆ, ಹೊಲ, ಕುಟುಂಬ, ಪರಿವಾರ ತ್ಯಾಗ ಮಾಡ್ತಾ ವಸ್ತ್ರ ತ್ಯಾಗ ಮಾಡಿದ್ದೇನೆ. ಇನ್ನು ಪ್ರಾಣ ತ್ಯಾಗ ಮಾಡೋದು ಭಾಳ ದಡ್ಡಿಲ್ಲ. ಧರ್ಮ ಸಲುವಾಗಿ ಪ್ರಾಣ ನಂದು ಹೋಯ್ದರೆ ಪರವಾಗಿಲ್ಲ, ನಮ್ಮ ಸಮಾಜ ನ್ಯಾಯ ಸಿಗಬೇಕಂತೇಳಿ ಅಪೇಕ್ಷೆ. ಇದು ನಿಮಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ತುಂಬ ಪ್ರೀತಿನ ಮಹಾರಾಜರೇ? ಯಾಕೆ ಅಂತಂದರೆ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಯಾಕಂದರೆ ಬಹಳಷ್ಟು ಸವಾಲುಗಳಿದ್ದರೂ ಕೂಡ ಅದನ್ನೆಲ್ಲ ಅವ್ರು ಮೆಟ್ಟಿ ನಿಂತಿದ್ದಾರೆ ಅಂತ ತಾವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಹೀಗಾಗಿ ಫೇವ್ರೇಟಾ ನಿಮ್ಮ? ಪ್ರೀತಿ ಅಂತಿಲ್ಲ, ಸಿದ್ದರಾಮಯ್ಯ ಪ್ರೀತಿ, ಯಡಿಯೂರಪ್ಪ ಪ್ರೀತಿ, ಪ್ರಹ್ಲಾದ್ ಜೋಶಿ ಬಗ್ಗೆ ಪ್ರೀತಿ. ನಮ್ಮ ಸಮಾಜಕ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅಂದರೆ ಕರ್ನಾಟಕ ಒಳ್ಳೆ ಕೆಲಸ ಎಲ್ಲರೂ ಪ್ರೀತಿ ಕಾರಕ್ಕಿದ್ದಾರೆ.
ಆದರೆ ನೀವು ಈಗ ಬೈಂದ್ರಿ ನಿಮ್ಗೆ ಅಂದು ಅಲ್ಲ ನಿಮ್ಮ ಚಾನಲ್ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟ ಬೆಳೀಲಿ. ಈಗ ಯಾರಾದರೂ ಒಬ್ಬ ಪತ್ರಕಾರ ಬಂದರೆ ನಮ್ದು ಅಪೇಕ್ಷೆ ಇರ್ತೈತಿ ಅವ್ನು ಸಂಪಾದಕ ಆಗಲಿ, ಸಂಪಾದಕ ಇದ್ದಾವ ಮಾಲೀಕ ಆಗಲಿ ಅಂತ ಒಂದು ಹಾರೈಕೆ ಇರ್ತೈತಿ. ಯಾಳಕ್ಕೆ ಇದೇ ನೀವು ನ್ಯೂಸ್ ಮಾಡಿರಿ. ಅದಕ್ಕಿಂತ ಪೆಲ ಅವರು ಅಧ್ಯಕ್ಷ ಇದ್ದರು ಸಮಾನ ರೂಪವಾಗಿ. ಏನ ಮಂತ್ರಿ ಇವ್ರು ಮಂತ್ರಿ ಮಂತ್ರಿ ಇಲ್ಲಾಗಿರ ಮೊದಲು ಇಲ್ಲೇ ಕೂತಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ DK ಶಿವಕುಮಾರ್ ಬಂದಿರು. ಆಳ್ಯಾಕೆ ನೀನು ಒಳ್ಳೆಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ನ್ಯಾ. ಆಳ್ಯಾಕೆ ಆಶಾ ಭಾವನಾ ಅವ್ರ ಕಡೆ ದೇವ್ರ ಕಡೆ ಪ್ರಾರ್ಥನೆ ಆದ್ರೆ ಇನ್ನು ಮುಂದೆ ಒಳ್ಳೆ ಆಗಲಿ ಅಂತೆ, ಒಳ್ಳೆ ದಿನದಲ್ಲಿ ಒಳ್ಳೆ ಆಗಲಿ ಅಂತ ಹಾರೈಕೆ ಹೇಳಪ್ಪಲ್ಲ. ಸಿದ್ದರಾಮಯ್ಯನವರಿಗೆ ಹೋಲಿಸಿದರೆ DK ಶಿವಕುಮಾರ್ ಅವರು ಒಂದು ಸ್ವಲ್ಪ ಧರ್ಮ, ಭಕ್ತಿ, ಭಾವ, ನಂಬಿಕೆ ವಿಚಾರದಲ್ಲಿ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅನ್ಸುತ್ತಾ? ಹಾಂ, ಇವರು ಧಾರ್ಮಿಕ ಇದ್ದಾರೆ, ಅವ್ರು ಸಾಮಾಜಿಕ ಇದ್ದಾರೆ. ಅದಕ್ಕೆ ನಿಮ್ಮನ್ನು ಮಹಾರಾಜರು ಅನ್ನೋದು. ಸಾಮಾಜಿಕ ಇದ್ದಾರೆ, ಇವರೊಂದು ಸ್ವಲ್ಪ ಧಾರ್ಮಿಕ ಇದ್ದಾರೆ. ನೀವು ಸಾಮಾಜಿಕನೂ ಇದ್ದೀರಿ, ಧಾರ್ಮಿಕನೂ ಇದ್ದೀರಿ. ಸೊ ಯಾವುದು ತುಂಬ ಉತ್ತಮ ಗುಣ ಅಂತ ಅನಿಸುತ್ತೆ? ಎಲ್ಲನೂ ಚೆನ್ನಾಗಿದೆ. ಅವ್ರವ್ರ ವಿಚಾರಗಳು ಅವ್ರವ್ರ ಇದ್ದ ಸಮಾಜಕ್ಕೂ ಒಳ್ಳೆ ಪ್ರಗತಿ ಆಗಬೇಕಾ, ಧರ್ಮವನ್ನು ಭೀ ನಡಿಬೇಕಾ. ಧರ್ಮ ಒಂದು ಸಾಮಾಜಿಕದ ಅಭಿನ್ನ ಅಂಗ. ಧರ್ಮ ಒಂದು ಸಾಮಾಜಿಕ ಅಭಿನ್ನ ಅಂಗಿದೆ. ಧರ್ಮ ಅಂದರೆ ಧರ್ಮ ಅಂದ್ರೆ ಬೇರೆ ಇಲ್ಲ. ಈಗ ನೀವರ ಅಚಾನಕ ಪಾಪಾಯ ಪರಪೀಡನಂ ಪುಣ್ಯಾಯ ಪರೋಪಕಾರ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಇನ್ನೊಬ್ರಿಗೆ ಕಷ್ಟ ಕೊಡೋದು, ದುಃಖ ಕೊಡೋದು, ನೋವು ಕೊಡೋದು ಅದ ಪಾಪ, ಅದ ಅಧರ್ಮ. ಇನ್ನೊಬ್ರಿಗೆ ಒಳ್ಳೆ ಮಾಡೋದು, ಒಳ್ಳೆ ಸಹಾಯ ಮಾಡೋದು, ಇದು ಮಾಡೋದು ಅದು ಒಂದು ಧರ್ಮ. ಈಗ ಗುರುಗಳೇ, ಈ ಜಾತಿ ಗಣತಿಯ ಬಗ್ಗೆ ತಾವು ಧ್ವನಿ ಎತ್ತಿದರೆ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಮತ್ತು ನಾವು ನಮ್ಮ ಜೈನ ಸಮುದಾಯದಿಂದ ಒಂದು ಸಪ್ರೇಟ್ ಸಮೀಕ್ಷೆಯನ್ನು ನಡೆಸ್ತೀವಿ, ಸಪ್ರೇಟ್ ಸಮೀಕ್ಷೆ ನಡೆಸಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರೆ, ಆ ಥರದಲ್ಲಿ ಏನಾದರೂ ಸಮೀಕ್ಷೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದಾವೆ. ಈಗ ಬೆಳಗಾವಿ ಡಿಸ್ಟಿಕ್ದ ಕೆಲವು ಹುಬ್ಬಳ್ಳಿ ಡಿಸ್ಟಿಕ್ದ ಆಗಿದೆ. ಈಗ ಒಂದು ಮುಂದಿನ ತಿಂಗಳು ನಾವು ಗೌರ್ಮೆಂಟ್ಗೆ ಒಪ್ಪಿಸ್ತೇವೆ.